ಸ್ಮಗಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ. ಈ ಚಿನ್ನ ಸ್ಮಗ್ಲಿಂಗ್ ವಿಚಾರ ಕೇವಲ 14.5 ಕೆಜಿ ಚಿನ್ನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದು ದೃಢವಾಗ್ತಾ ಇದೆ. ಡಿಆರ್ಐ ತನಿಖೆ ಸಂದರ್ಭದಲ್ಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ ಸಾಹಿಲ್. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನ ಸ್ಮಗ್ಲಿಂಗ್ ಕೇಸ್ನ ಮತ್ತಷ್ಟು ಇನ್ಸೈಡ್ ಮಾಹಿತಿಗಳು ಲಭ್ಯವಾಗಿದೆ. ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ರಹಸ್ಯ ಇದೀಗ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಕೇವಲ 14.56 ಕೆಜಿ ಚಿನ್ನಕ್ಕಷ್ಟೇ ಸೀಮಿತವಾಗಿಲ್ಲ ಈ ಪ್ರಕರಣ ಅನ್ನೋದು ಡಿಆರ್ಐ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಜನವರಿ 11ಕ್ಕೆ ಮಾತ್ರವಲ್ಲದೆ ಹಿಂದೆ ಹಲವು ಬಾರಿ ಚಿನ್ನ ಸಾಗಣೆ ಮಾಡಿದೆ ಈ ಗ್ಯಾಂಗ್. ಡಿಆರ್ಐಗೆ ಸಿಕ್ಕ ಡಿಜಿಟಲ್ ಸಾಕ್ಷ್ಯದಲ್ಲಿ ಈ ರಹಸ್ಯ ಬಯಲಾಗಿದೆ. ಪ್ರಕರಣದ ಆರೋಪಿ ಸಂಖ್ಯೆ 3 ಸಾಹಿಲ್ ವಾಟ್ಸ್ಆಪ್ ಚಾಟ್ನಲ್ಲಿ ಹಣ ವರ್ಗಾವಣೆಯಾಗಿರೋದು ಬೆಳಕಿಗೆ ಬಂದಿದೆ. ದುಬೈಗೆ ಹಣ ವರ್ಗಾವಣೆ ಮಾಡಿರೋದಕ್ಕೂ ಕೂಡ ಸಾಕ್ಷ್ಯ ಸಿಕ್ಕಿದೆ. ಮಾರ್ಚ್ 3ರಂದು ದುಬೈ ನಂಬರಿನಿಂದ ಸಾಹಿಲ್ಗೆ ಕಾಲ್ ಬಂದಿದೆ. ಸಾಹಿಲ್ಗೆ ಖುದ್ದು ರನ್ಯಾ ರಾವ್ ಕರೆ ಮಾಡಿರೋದು, ಚಿನ್ನ ವಿಲೇವಾರಿ ಮಾಡುವ ಬಗ್ಗೆ ಮಾತುಕತೆ ನಡೆಸಿರೋದು ಕೂಡ ಇದೀಗ ಬೆಳಕಿಗೆ ಬಂದಿದೆ. ಹವಾಲಾ ದಂಧೆಯಲ್ಲಿ ತೊಡಗಿಸಿಕೊಂಡಿರೋದಾಗಿ ಖುದ್ದು ಸಾಹಿಲ್ ಬಾಯ್ಬಿಟ್ಟಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಕೇವಲ ಒಂದು ಬಾರಿಯ ಚಿನ್ನ ಸಾಗಾಟ ಮಾತ್ರ ಅಲ್ಲ, ಇದಕ್ಕೆ ಹಿಸ್ಟ್ರಿನೇ ಇದೆ ಅನ್ನೋದು ತನಿಖೆ ಸಂದರ್ಭದಲ್ಲಿ ಇದೀಗ ಬೆಳಕಿಗೆ ಬರ್ತಾ ಇದೆ. ರನ್ಯಾ ರಾವ್ಗೂ ಈ ಪ್ರಕರಣದ ಆರೋಪಿ ಸಂಖ್ಯೆ 3 ಸಾಹಿಲ್ಗೂ ಫೋನ್ ಸಂಪರ್ಕ ಇತ್ತು ಅನ್ನೋದಕ್ಕೂ ಡಿಜಿಟಲ್ ಸಾಕ್ಷ್ಯಗಳು ಲಭ್ಯವಾಗಿರೋದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಮುಖ್ಯವಾಗಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತಹ ಡಿಆರ್ಐ ಅಧಿಕಾರಿಗಳಿಗೆ ಮತ್ತೊಂದು ಮಹತ್ವದ ಸಾಕ್ಷಿ ಸಿಕ್ಕಿರುವಂತದ್ದು. ಈ 3ನೇ ಆರೋಪಿ ಸಾಹಿಲ್ ಜೈನ್ ಏನಿದ್ದಾನೆ, ಈತನ ಜೊತೆ ನಟಿ ರನ್ಯಾ ಲಿಂಕ್ ಅನ್ನ ಹೊಂದಿದ್ಲು. ಈ ಕೇಸ್ನಲ್ಲಿ ಸಾಹಿಲ್ ಜೈನ್ ಪಾತ್ರ ಏನಂತ ಹೇಳಿದ್ರೆ, ರನ್ಯಾ ತರ್ತಾ ಇದ್ದಂತಹ ಚಿನ್ನವನ್ನ ಈತ ಮಾರಾಟ ಮಾಡ್ತಾ ಇದ್ದ. ಅಲ್ಲದೆ ಈತನಿಗೆ ಹವಾಲಾ ಲಿಂಕ್ ಕೂಡ ಇತ್ತು. ಇವೆರಡು ಒಂದು ರನ್ಯಾ ರಾವ್ಗೆ ಈ ಚಿನ್ನ ಖರೀದಿ ಮತ್ತೆ ಅದನ್ನ ಮಾರಾಟ ಮಾಡುವಲ್ಲಿ ಸಾಹಿಲ್ ಜೈನ್ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದ. ಹೀಗಾಗಿ ಆತನನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಈ ಹಿಂದೆ ಜನವರಿ 11ನೇ ತಾರೀಕು ದುಬೈನಿಂದ ಬೆಂಗಳೂರಿಗೆ ಚಿನ್ನವನ್ನ ತಂದು 14 ಕೆಜಿ ಚಿನ್ನವನ್ನ ಈ ಸಾಹಿಲ್ ಜೈನ್ ಸಹಾಯದಿಂದ ಮಾರಾಟ ಮಾಡಿರೋದು ಈಗ ಸದ್ಯ ಡಿಆರ್ಐಗೆ ಸಿಕ್ಕ ಸಾಕ್ಷಿಯಿಂದ ಈ ವಿಚಾರ ಬಯಲಾಗಿದೆ. ಮುಖ್ಯವಾಗಿ ಸಾಹಿಲ್ ಜೈನ್ ವಾಟ್ಸ್ಆಪ್ ಚಾಟ್ ಇರಬಹುದು. ಹಾಗೆ ರನ್ಯಾ ಜೊತೆ ಆತ ಈ ಹಿಂದೆ 3ನೇ ತಾರೀಕು ರನ್ಯಾ ಮಾರ್ಚ್ 3ರಂದು ಡಿಆರ್ಐ ಅಧಿಕಾರಿಗಳ ಕೈಗೆ ಲಾಕ್ ಆಗ್ತಾಳೆ ನೋಡಿ. ಅದಕ್ಕೂ ಹಿಂದೆ ರನ್ಯಾ ರಾವ್ ಮೊಬೈಲ್ ದುಬೈ ನಂಬರ್ ನಿಂದ ಈ ಸಾಹಿಲ್ ಜೈನ್ಗೆ ಕರೆಯನ್ನ ಕೂಡ ಮಾಡಿದ್ರು. ಅದರಲ್ಲಿ ಲಿಂಕ್ ಅನ್ನ ಹಿಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಈತನ ಒಂದು ಪಾತ್ರ ಈಗ ಸದ್ಯ ಬಯಲಾಗಿದೆ. ಈಗ ಸಾಹಿಲ್ ಜೈನ್ ಡಿಆರ್ಐ ಕಸ್ಟಡಿಯಲ್ಲಿ ಇರುವಂತಹದ್ದು. ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಹಲವು ಬಾರಿ ಇದೇ ತರ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ನಾಳೆವರೆಗೂ ಕೂಡ ಆತನ ಕಸ್ಟಡಿ ಅವಧಿ ಇದೆ. ಹೀಗಾಗಿ ಇನ್ನು ಯಾವೆಲ್ಲ ವಿಚಾರಗಳು ಬಯಲಾಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಬೆಂಗಳೂರಿಗೆ ಗೋಲ್ಡ್ ಸ್ಮಗಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ. ಈ ಚಿನ್ನ ಸ್ಮಗ್ಲಿಂಗ್ ವಿಚಾರ ಕೇವಲ 14.5 ಕೆಜಿ ಚಿನ್ನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದು ದೃಢವಾಗ್ತಾ ಇದೆ. ಡಿಆರ್ಐ ತನಿಖೆ ಸಂದರ್ಭದಲ್ಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ ಸಾಹಿಲ್. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನ ಸ್ಮಗ್ಲಿಂಗ್ ಕೇಸ್ನ ಮತ್ತಷ್ಟು ಇನ್ಸೈಡ್ ಮಾಹಿತಿಗಳು ಲಭ್ಯವಾಗಿದೆ. ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ರಹಸ್ಯ ಇದೀಗ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಕೇವಲ 14.56 ಕೆಜಿ ಚಿನ್ನಕ್ಕಷ್ಟೇ ಸೀಮಿತವಾಗಿಲ್ಲ ಈ ಪ್ರಕರಣ ಅನ್ನೋದು ಡಿಆರ್ಐ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಜನವರಿ 11ಕ್ಕೆ ಮಾತ್ರವಲ್ಲದೆ ಹಿಂದೆ ಹಲವು ಬಾರಿ ಚಿನ್ನ ಸಾಗಣೆ ಮಾಡಿದೆ ಈ ಗ್ಯಾಂಗ್. ಡಿಆರ್ಐಗೆ ಸಿಕ್ಕ ಡಿಜಿಟಲ್ ಸಾಕ್ಷ್ಯದಲ್ಲಿ ಈ ರಹಸ್ಯ ಬಯಲಾಗಿದೆ. ಪ್ರಕರಣದ ಆರೋಪಿ ಸಂಖ್ಯೆ 3 ಸಾಹಿಲ್ ವಾಟ್ಸ್ಆಪ್ ಚಾಟ್ನಲ್ಲಿ ಹಣ ವರ್ಗಾವಣೆಯಾಗಿರೋದು ಬೆಳಕಿಗೆ ಬಂದಿದೆ. ದುಬೈಗೆ ಹಣ ವರ್ಗಾವಣೆ ಮಾಡಿರೋದಕ್ಕೂ ಕೂಡ ಸಾಕ್ಷ್ಯ ಸಿಕ್ಕಿದೆ. ಮಾರ್ಚ್ 3ರಂದು ದುಬೈ ನಂಬರಿನಿಂದ ಸಾಹಿಲ್ಗೆ ಕಾಲ್ ಬಂದಿದೆ. ಸಾಹಿಲ್ಗೆ ಖುದ್ದು ರನ್ಯಾ ರಾವ್ ಕರೆ ಮಾಡಿರೋದು, ಚಿನ್ನ ವಿಲೇವಾರಿ ಮಾಡುವ ಬಗ್ಗೆ ಮಾತುಕತೆ ನಡೆಸಿರೋದು ಕೂಡ ಇದೀಗ ಬೆಳಕಿಗೆ ಬಂದಿದೆ. ಹವಾಲಾ ದಂಧೆಯಲ್ಲಿ ತೊಡಗಿಸಿಕೊಂಡಿರೋದಾಗಿ ಖುದ್ದು ಸಾಹಿಲ್ ಬಾಯ್ಬಿಟ್ಟಿದ್ದಾನೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಕೇವಲ ಒಂದು ಬಾರಿಯ ಚಿನ್ನ ಸಾಗಾಟ ಮಾತ್ರ ಅಲ್ಲ, ಇದಕ್ಕೆ ಹಿಸ್ಟ್ರಿನೇ ಇದೆ ಅನ್ನೋದು ತನಿಖೆ ಸಂದರ್ಭದಲ್ಲಿ ಇದೀಗ ಬೆಳಕಿಗೆ ಬರ್ತಾ ಇದೆ. ರನ್ಯಾ ರಾವ್ಗೂ ಈ ಪ್ರಕರಣದ ಆರೋಪಿ ಸಂಖ್ಯೆ 3 ಸಾಹಿಲ್ಗೂ ಫೋನ್ ಸಂಪರ್ಕ ಇತ್ತು ಅನ್ನೋದಕ್ಕೂ ಡಿಜಿಟಲ್ ಸಾಕ್ಷ್ಯಗಳು ಲಭ್ಯವಾಗಿರೋದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಮುಖ್ಯವಾಗಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತಹ ಡಿಆರ್ಐ ಅಧಿಕಾರಿಗಳಿಗೆ ಮತ್ತೊಂದು ಮಹತ್ವದ ಸಾಕ್ಷಿ ಸಿಕ್ಕಿರುವಂತದ್ದು. ಈ 3ನೇ ಆರೋಪಿ ಸಾಹಿಲ್ ಜೈನ್ ಏನಿದ್ದಾನೆ, ಈತನ ಜೊತೆ ನಟಿ ರನ್ಯಾ ಲಿಂಕ್ ಅನ್ನ ಹೊಂದಿದ್ಲು. ಈ ಕೇಸ್ನಲ್ಲಿ ಸಾಹಿಲ್ ಜೈನ್ ಪಾತ್ರ ಏನಂತ ಹೇಳಿದ್ರೆ, ರನ್ಯಾ ತರ್ತಾ ಇದ್ದಂತಹ ಚಿನ್ನವನ್ನ ಈತ ಮಾರಾಟ ಮಾಡ್ತಾ ಇದ್ದ. ಅಲ್ಲದೆ ಈತನಿಗೆ ಹವಾಲಾ ಲಿಂಕ್ ಕೂಡ ಇತ್ತು. ಇವೆರಡು ಒಂದು ರನ್ಯಾ ರಾವ್ಗೆ ಈ ಚಿನ್ನ ಖರೀದಿ ಮತ್ತೆ ಅದನ್ನ ಮಾರಾಟ ಮಾಡುವಲ್ಲಿ ಸಾಹಿಲ್ ಜೈನ್ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದ. ಹೀಗಾಗಿ ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಈ ಹಿಂದೆ ಜನವರಿ 11ನೇ ತಾರೀಕು ದುಬೈನಿಂದ ಬೆಂಗಳೂರಿಗೆ ಚಿನ್ನವನ್ನ ತಂದು 14 ಕೆಜಿ ಚಿನ್ನವನ್ನ ಈ ಸಾಹಿಲ್ ಜೈನ್ ಸಹಾಯದಿಂದ ಮಾರಾಟ ಮಾಡಿರೋದು ಈಗ ಸದ್ಯ ಡಿಆರ್ಐಗೆ ಸಿಕ್ಕ ಸಾಕ್ಷಿಯಿಂದ ಈ ವಿಚಾರ ಬಯಲಾಗಿದೆ. ಮುಖ್ಯವಾಗಿ ಸಾಹಿಲ್ ಜೈನ್ ವಾಟ್ಸ್ಆಪ್ ಚಾಟ್ ಇರಬಹುದು. ಹಾಗೆ ರನ್ಯಾ ಜೊತೆ ಆತ ಈ ಹಿಂದೆ 3ನೇ ತಾರೀಕು ರನ್ಯಾ ಮಾರ್ಚ್ 3ರಂದು ಡಿಆರ್ಐ ಅಧಿಕಾರಿಗಳ ಕೈಗೆ ಲಾಕ್ ಆಗ್ತಾಳೆ ನೋಡಿ. ಅದಕ್ಕೂ ಹಿಂದೆ ರನ್ಯಾ ರಾವ್ ಮೊಬೈಲ್ ದುಬೈ ನಂಬರ್ ನಿಂದ ಈ ಸಾಹಿಲ್ ಜೈನ್ಗೆ ಕರೆಯನ್ನ ಕೂಡ ಮಾಡಿದ್ರು. ಅದರಲ್ಲಿ ಲಿಂಕ್ ಅನ್ನ ಹಿಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಈತನ ಒಂದು ಪಾತ್ರ ಈಗ ಸದ್ಯ ಬಯಲಾಗಿದೆ. ಈಗ ಸಾಹಿಲ್ ಜೈನ್ ಡಿಆರ್ಐ ಕಸ್ಟಡಿಯಲ್ಲಿ ಇರುವಂತಹದ್ದು. ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಹಲವು ಬಾರಿ ಇದೇ ತರ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ನಾಳೆವರೆಗೂ ಕೂಡ ಆತನ ಕಸ್ಟಡಿ ಅವಧಿ ಇದೆ. ಹೀಗಾಗಿ ಇನ್ನು ಯಾವೆಲ್ಲ ವಿಚಾರಗಳು ಬಯಲಾಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಬೆಂಗಳೂರಿಗೆ ಗೋಲ್ಡ್ ಸ್ಮಗಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ. ಈ ಚಿನ್ನ ಸ್ಮಗ್ಲಿಂಗ್ ವಿಚಾರ ಕೇವಲ 14.5 ಕೆಜಿ ಚಿನ್ನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದು ದೃಢವಾಗ್ತಾ ಇದೆ. ಡಿಆರ್ಐ ತನಿಖೆ ಸಂದರ್ಭದಲ್ಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ ಸಾಹಿಲ್. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನ ಸ್ಮಗ್ಲಿಂಗ್ ಕೇಸ್ನ ಮತ್ತಷ್ಟು ಇನ್ಸೈಡ್ ಮಾಹಿತಿಗಳು ಲಭ್ಯವಾಗಿದೆ. ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ರಹಸ್ಯ ಇದೀಗ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಕೇವಲ 14.56 ಕೆಜಿ ಚಿನ್ನಕ್ಕಷ್ಟೇ ಸೀಮಿತವಾಗಿಲ್ಲ ಈ ಪ್ರಕರಣ ಅನ್ನೋದು ಡಿಆರ್ಐ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಜನವರಿ 11ಕ್ಕೆ ಮಾತ್ರವಲ್ಲದೆ ಹಿಂದೆ ಹಲವು ಬಾರಿ ಚಿನ್ನ ಸಾಗಾಣೆ ಮಾಡಿದೆ ಈ ಗ್ಯಾಂಗ್. ಡಿಆರ್ಐಗೆ ಸಿಕ್ಕ ಡಿಜಿಟಲ್ ಸಾಕ್ಷ್ಯದಲ್ಲಿ ರಹಸ್ಯ ಬಯಲಾಗಿದೆ. ಪ್ರಕರಣದ ಆರೋಪಿ ಸಂಖ್ಯೆ 3 ಸಾಹಿಲ್ ವಾಟ್ಸ್ಆಪ್ ಚಾಟ್ನಲ್ಲಿ ಹಣ ವರ್ಗಾವಣೆಯಾಗಿರೋದು ಬೆಳಕಿಗೆ ಬಂದಿದೆ. ದುಬೈಗೆ ಹಣ ವರ್ಗಾವಣೆ ಮಾಡಿರೋದಕ್ಕೂ ಕೂಡ ಸಾಕ್ಷ್ಯ ಸಿಕ್ಕಿದೆ. ಮಾರ್ಚ್ 3ರಂದು ದುಬೈ ನಂಬರ್